ಹಿಂದೂ ರಾಷ್ಟ್ರ ಇದೆಯಾ ವಿಶ್ವದಲ್ಲಿ? ಒಂದೂ ಇಲ್ಲ. ಒಂದು ಹಿಂದೂ ರಾಷ್ಟ್ರ ಇಲ್ಲ. ಯಾವ್ಯಾವ ರಾಷ್ಟ್ರ ಇದೆ? ಕ್ರೈಸ್ತ ರಾಷ್ಟ್ರ ಎಷ್ಟಿದ್ದಾರೆ ಬನ್ನಿ, ಜನಸಂಖ್ಯೆ ಎಲ್ಲವೂ ತೋರಿಸ್ತೀವಿ ನೋಡಿ. ಹಿಂದೂಗಳು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಸೇರಿಸಿ, ಇಡೀ ವಿಶ್ವದ ಎಲ್ಲ ಕಡೆ ಸೇರಿಸಿದರೆ 120 ಕೋಟಿ ಹಿಂದೂಗಳಿದ್ದಾರೆ. ಅದರಲ್ಲಿ ಭಾರತದಲ್ಲೇ ನಿಯರ್ಲಿ ಒಂದು 100 ಕೋಟಿ, 110 ಕೋಟಿ. ಕ್ರೈಸ್ತರು ಇಡೀ ವಿಶ್ವದಲ್ಲಿ 256 ಕೋಟಿ ಇದ್ದಾರೆ. ಕಂಪ್ಲೀಟ್ ಡಬಲ್ ನಮಗಿಂತ, ಹಿಂದೂಗಳಿಗಿಂತ. ಇನ್ನು ಬೌದ್ಧರು 56 ಕೋಟಿ. ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ 8 ರಾಷ್ಟ್ರಗಳಲ್ಲಿ ಇದೆ, ಬೇರೆ ಬೇರೆ ಕಡೆ. ಅವರು ಅಲ್ಲಿಂದ ಮತಾಂತರವಾಗಿ ಬೌದ್ಧರಾಗಿದ್ದಾರೆ. ಇನ್ನು ಮನುಷ್ಯ ಮತ ಅಂತಿದೆ 120 ಕೋಟಿ. ಇವರು ಯಾವ ಪಂಥಕ್ಕೂ ಇಲ್ಲ, ಮನುಷ್ಯ ಮತ, ವಿಶ್ವಮಾನವ ಎಲ್ಲ ಒಂದೇ ಅನ್ನುವಂಥ ರೀತಿಯಲ್ಲಿ. ಮುಸ್ಲಿಮರು 200 ಕೋಟಿ ಇದ್ದಾರೆ, 200 crores. ಓಕೆ. ಆ ನಂತರ ಬುಡಕಟ್ಟು 40 ಕೋಟಿ ಇದ್ದಾರೆ. ಈಗ ಇಸ್ಲಾಂ ಕಂಟ್ರೀಸ್ಗೆ ಬರ್ತೀನಿ. ವಿಶ್ವದಲ್ಲಿ ಎಷ್ಟು ಇಸ್ಲಾಂ ಕಂಟ್ರೀಸ್ ಇದೆ? ಜಗತ್ತಿನಲ್ಲಿ ಇಸ್ಲಾಮಿಕ್ ದೇಶ ಅಂತ ಇರೋದು 57 ದೇಶ ಇದೆ. ಜಗತ್ತಿನಲ್ಲಿ 57 ಇಸ್ಲಾಮಿಕ್ ದೇಶ ಇದೆ. ಕ್ರಿಶ್ಚಿಯನ್ ಎಷ್ಟಿರೋದು? 70 ದೇಶ. ಕ್ರಿಶ್ಚಿಯನ್ತಿಯಲ್ಲಿ 70 ದೇಶ, ಇಸ್ಲಾಂ ದೇಶ, ಮುಸ್ಲಿಂ ದೇಶ 57 ದೇಶ ಇದೆ. ನಮ್ಮಿಂದ ವಿಭಜನೆಯಾದ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವುಗಳು ಕೂಡ ಮುಸ್ಲಿಂ ರಾಷ್ಟ್ರಗಳು. ಮೊದಲು ಜಾತ್ಯತೀತ ಬಂದಿತ್ತು, ಯಾವುದು ಪಾಕಿಸ್ತಾನ, ಮೊಹಮ್ಮದ್ ಅಲಿ ಜಿನ್ನಾ ಸಮಯದಲ್ಲಿ. ಸಡನ್ನಾಗಿ ಚೇಂಜ್ ಆಗಿಬಿಡ್ತು, ಮುಸ್ಲಿಂ ರಾಷ್ಟ್ರ. ತೈಲ ಮಾರೋ ದೇಶಗಳಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ ಬಹುತೇಕ ಮುಸ್ಲಿಂ ದೇಶಗಳ ಪ್ರಾಬಲ್ಯ. ಒಪೆಕ್ ದೇಶಗಳ ಪೈಕಿ ವೆನೆಜುವೆಲಾ ಮಾತ್ರ ಕ್ರಿಶ್ಚಿಯನ್ ದೇಶ. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ, ಕತಾರ್ ಮುಂದುವರೆದ ದೇಶಗಳು. ಜಗತ್ತಿನಲ್ಲಿ ಇವೆಲ್ಲ ಮುಂದುವರೆದ ದೇಶಗಳು. ಜಗತ್ತಿನಲ್ಲಿ ಮುಸ್ಲಿಂ ಸಮುದಾಯದ ಒಟ್ಟು ಜನಸಂಖ್ಯೆ 180ರಿಂದ 200 ಕೋಟಿ. 57 ರಾಷ್ಟ್ರ ಇದೆ ಮುಸ್ಲಿಮರಿಗೆ, 70 ರಾಷ್ಟ್ರ ಇದೆ ಕ್ರಿಶ್ಚಿಯನರಿಗೆ, 8 ರಾಷ್ಟ್ರ ಇದೆ ಬೌದ್ಧರಿಗೆ. ಹಿಂದೂಗಳಿಗೆ ದೇಶನೇ ಇಲ್ಲ ರೀ, ಹಿಂದೂಗಳಿಗೆ ದೇಶ ಇಲ್ಲ. ಬನ್ನಿ ಇದರ ಬಗ್ಗೆ ಹೇಳ್ತೀನಿ ನಾನು. ಹಿಂದೂಗಳಿಗೆ ಯಾಕೆ ದೇಶ ಇಲ್ಲ? ದುರ್ಬೀನ್ ಹಾಕಿ ನೀವು ಹುಡುಕಿದ್ರು ಕೂಡ ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಇಲ್ಲ. ಜಗತ್ತಿನಲ್ಲಿ ಒಂದೇ ಒಂದು ಹಿಂದೂ ರಾಷ್ಟ್ರ ಇಲ್ಲ. 70 ಕ್ರಿಶ್ಚಿಯನ್ ರಾಷ್ಟ್ರ ಇದೆ, ಅದರ ಬಗ್ಗೆ ಯಾರೂ ಮಾತಾಡಲ್ಲ. 57 ಮುಸ್ಲಿಂ ರಾಷ್ಟ್ರ ಇದೆ, ಅದರ ಬಗ್ಗೆ ಯಾರೂ ಮಾತಾಡಲ್ಲ. 8 ಬೌದ್ಧ ಧರ್ಮವನ್ನು ಅನುಸರಿಸಿದ ರಾಷ್ಟ್ರ ಇದೆ, ಅದರ ಬಗ್ಗೆ ಯಾರೂ ಮಾತಾಡಲ್ಲ. ಹಿಂದೂ ರಾಷ್ಟ್ರ ಒಂದೇ ಒಂದಿಲ್ಲ, ಅದು ಕೂಡ 120 ಕೋಟಿ ಜನಸಂಖ್ಯೆ ಇರುವಂಥದ್ದು. ನಿಮಗೆ ಮಜಾ ಗೊತ್ತಾ? 2007ರವರೆಗೆ ನೇಪಾಳ ಇದೆಯಲ್ಲ, ಅದು ಹಿಂದೂ ರಾಷ್ಟ್ರವಾಗಿತ್ತು. ವಿಶ್ವದ ಒಂದೇ ಒಂದು ಹಿಂದೂ ರಾಷ್ಟ್ರ 2007ರ ತನಕ ನೇಪಾಳ ಆಗಿತ್ತು. ಅದನ್ನು ನಂತರ ಜಾತ್ಯತೀತ ದೇಶವಾಗಿ ಬದಲಾವಣೆ ಮಾಡಲಾಯಿತು. ಅದನ್ನು ಕೂಡ 2007ರಲ್ಲಿ. ಈಗ ಮತ್ತೆ ಅದು ಹಿಂದೂ ರಾಷ್ಟ್ರ ಆಗಬೇಕು ಅಂತೇಳಿ ಹೋರಾಟಗಳಾಗ್ತದೆ. ಭಾರತದಲ್ಲಿ 82% ಜನ ಹಿಂದೂಗಳಿದ್ದಾರೆ. ಆದರೂ ಕೂಡ ಭಾರತ ಹಿಂದೂ ರಾಷ್ಟ್ರ ಅಲ್ಲ, ಜಾತ್ಯತೀತ ರಾಷ್ಟ್ರ. ಈ BJP, BHP, RSS ಇವ್ರು ಹೇಳೋದೇನು ಗೊತ್ತಾ? ಇದು ಹಿಂದೂ ರಾಷ್ಟ್ರವಾಗಿತ್ತು. ಆಯ್ತಪ್ಪ, ಮುಸ್ಲಿಮರು ಬಂದರು, ಮೊಘಲರು ಬಂದರು, ಅವರಿಗೆ ನೀವು ಸಪ್ರೇಟಾಗಿ ಕೊಟ್ರಿ. ಅವರೇನದನ್ನು ಜಾತ್ಯತೀತ ರಾಷ್ಟ್ರ ಅಂತ ಅವರು ಮುಸ್ಲಿಂ ರಾಷ್ಟ್ರ ಮಾಡಿಕೊಂಡ್ರು. ಆಮೇಲೆ ಬಾಂಗ್ಲಾದೇಶ ಕೊಟ್ಟರು. ಅದನ್ನು ಅವತ್ತು ಆಗಿದ್ದು ಜಾತಿ ಆಧಾರಿತವಾಗಿ ವಿಭಾಗ ಆಗಿದ್ದು. ನಾವು ಒಳ್ಳೆತನದ ಕಾರಣಕ್ಕಾಗಿ ಅದನ್ನು ಜಾತ್ಯತೀತದ ಇಟ್ಕೊಂಡ್ವಿ. ಹಿಂದೂ ರಾಷ್ಟ್ರ ಆಗೋದಕ್ಕೆ ಯಾಕೆ ಆಗಬಾರ್ದು ಅಂತ. ಹಾಗೆಯೇ ಈಗ 70 ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ, ಅಲ್ಲಿ ಹಿಂದೂಗಳಿಲ್ವ? ಇದ್ದಾರೆ. ಮುಸ್ಲಿಮರು ಇದ್ದಾರೆ. ತೊಂದರೆ ಆಯಿತಾ? ಇಲ್ಲ. ಆದರೆ ಅವರಿಗಿರುವಂಥ ಒಂದು ಕ್ರಿಶ್ಚಿಯನ್ ರಾಷ್ಟ್ರ. 57 ಮುಸ್ಲಿಂ ರಾಷ್ಟ್ರಗಳಿದೆ, ನಮ್ಮವರು ಹೋಗಿ ಬರ್ತಾರೆ. ಹಾಗೇನೇ ಇವರು ಕೇಳ್ತಾ ಇರೋದು ಇದು ಹಿಂದೂ ರಾಷ್ಟ್ರವಾಗಬೇಕು ಅನ್ನುವಂಥದ್ದು ಆಗ್ರಹ. ಏನಾಗುತ್ತೆ ಗೊತ್ತಿಲ್ಲ.